ಕಾವೇರಿ ನೀರು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಜಯ್ ದಳಪತಿ ಸುಪ್ರೀಂ ಮೆಟ್ಟಿಲೇರಿದ್ದಾರೆ. ಕಾವೇರಿಗಾಗಿ ಸುಪ್ರೀಂ ಮೆಟ್ಟಿಲೇರಿದ ವಿಜಯ್, ನಮ್ಮ ಪಾಲಿನ ನೀರನ್ನ ಬಿಡುಗಡೆ ಮಾಡಬೇಕು. ವಿಜಯ್ ಸರ್ಕಾರದಿಂದ ಸುಪ್ರೀಂಗೆ ಮನವಿಯನ್ನ ಮಾಡಲಾಗ್ತಿದೆ. ಇದರಿಂದ ಡಿಕೆಶಿ ಸರ್ಕಾರಕ್ಕೆ ಮತ್ತೊಮ್ಮೆ ಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ತಮಿಳುನಾಡು ವಿರುದ್ಧ ಪ್ರಬಲ ವಾದಕ್ಕೆ ಕರ್ನಾಟಕ ಕೂಡ ಸಜ್ಜಾಗಿದೆ. ನೋಡಿ, ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕರ್ನಾಟಕ ಸರ್ಕಾರ ನಿಗದಿತ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಿಲ್ಲ ಅಂತ ಆರೋಪಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಸಿಡಬ್ಲ್ಯೂಆರ್ಸಿ ನೀಡಿದಂತಹ ನಿರ್ದೇಶನಗಳನ್ನ ಕರ್ನಾಟಕ ಪಾಲನೆ ಮಾಡಿಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿರುವಂತದ್ದು. ಇನ್ನು ನಿತ್ಯ ಒಳಹರಿವು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 158ರಿಂದ 550 ಕ್ಯೂಸೆಕ್ ನೀರಿರುವಂತದ್ದು. ನಿಗದಿತ 3,500 ಕ್ಯೂಸೆಕ್ಗಿಂತ ತೀರಾ ಕಡಿಮೆ ಇದೆ. ತನ್ನ ಹಕ್ಕಿನ ನೀರು ಸಿಗುವಂತೆ ನಿರ್ದೇಶನ ನೀಡಿ ಹೀಗೆ ಆರೋಪಿಸಿ ಸುಪ್ರೀಂ ಕದ ತಟ್ಟಿದ್ದಾರೆ ವಿಜಯ್. ಕರ್ನಾಟಕದ ತಲೆಬಿಸಿ ಹೆಚ್ಚು ಮಾಡಿದೆ ವಿಜಯ್ ಅವರ ವಾದ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ನಿರ್ದೇಶನದಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ದಾಖಲಾಗಿದೆ. ನಿಗದಿತ ಪ್ರಮಾಣದ ನೀರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ನ್ಯಾಯಾಲಯವನ್ನ ಕೂಡ ಕೋರಿದ್ದಾರೆ. ನೋಡಿ, ಇಲ್ಲಿ ಪ್ರಮುಖವಾದಂತಹ ಕಾರಣ ಏನು, ಅವರ ಆರೋಪ ಏನು? ಸಿಡಬ್ಲ್ಯೂಎಂಎ ಹಾಗೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಕೊಟ್ಟಿರುವಂತದ್ದು. ಜುಲೈ 29ರಿಂದ ಆಗಸ್ಟ್ 12ರವರೆಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಬಿಳಿಗುಂಡ್ಲು ಗಡಿ ಭಾಗದಲ್ಲಿ ಕರ್ನಾಟಕ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಜುಲೈ 29ರಿಂದ ಆಗಸ್ಟ್ 2ರವರೆಗೆ ಕೇವಲ 158ರಿಂದ 550 ಕ್ಯೂಸೆಕ್ ನೀರನ್ನ ಮಾತ್ರ ತಮಿಳುನಾಡಿನ ಗಡಿ ಭಾಗಕ್ಕೆ ಬಿಡಲಾಗಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.